A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ರೇಷ್ಮೆ ಬೆಳೆಗಾರರ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ಅಧ್ಯಕ್ಷರಾಗಿ ಸುರೇಶ್ ಎಂ, ಉಪಾಧ್ಯಕ್ಷರಾಗಿ ವಿ ಶ್ರೀನಿವಾಸ್ ಆಯ್ಕೆ. ಇತ್ತೀಚೆಗೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲಾ 12 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘವನ್ನು ಕಾಂಗ್ರೆಸ್ ಪಕ್ಷಕ್ಕೆ ವಶಕ್ಕೆ ಪಡೆದುಕೊಂಡಿದ್ದರು. ಯಾಕಂದ್ರೆ ಸುಮಾರು ವರ್ಷಗಳಿಂದ ವೈಜಕೂರು ರೇಷ್ಮೆ ಬೆಳೆಗಾರರ ಸಂಘ ಸುಮಾರು ವರ್ಷಗಳಿಂದ ಜೆಡಿಎಸ್ ಪಕ್ಷದ ಬೆಂಬಲಿತರ ಹಿಡಿತದಲ್ಲಿ ಇದ್ದಿದ್ದು, ಈ ಬಾರಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಭಾರೀ ಮುಖಭಂಗವಾಗಿದ್ದು, ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿಯಾಗಿ ಗೆಲುವು ಸಾಧಿಸಿದರು. ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು, ಚುನಾವಣಾ ಅಧಿಕಾರಿ ವನಿತಾ ಅವರು ಚುನಾವಣೆ ಪ್ರಕ್ರಿಯೆಯನ್ನು ಆರಂಭಗೊಳಿಸಿದರು. ಅಧ್ಯಕ್ಷರ ಸ್ಥಾನಕ್ಕೆ ಸುರೇಶ್ ಎಂ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ವಿ ಶ್ರೀನಿವಾಸ್ ಅವರು ನಾಮಪತ್ರಗಳನ್ನು ಸಲ್ಲಿಸಿದ್ದು, ಬೇರೆ ಆಯ್ಕೆಯಾದ ನಿರ್ದೇಶಕರುಗಳು 2 ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಇಬ್ಬರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಘೋಷಣೆ ಮಾಡಿದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಸುರೇಶ್ ಎಂ ಅವರು ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಂತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದಿಂದ ಸಿಗುವ ಪ್ರತಿಯೊಬ್ಬ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ರೈತರಿಗೆ ಸಿಗುವ ರೀತಿಯಲ್ಲಿ ಕೆಲಸ ಮಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ನಾರಾಯಣಸ್ವಾಮಿ, ಮಹೇಶ್, ಲೋಕೇಶ್, ಜೆಕೆ ಶ್ರೀನಿವಾಸ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಮ್ಮರಾಯಪ್ಪ, ಅತಾವುಲ್ಲಾ, ಕೆಎನ್ ಮೂರ್ತಿ, ಮಂಜುಳಾ, ಮಂಜುನಾಥ್, ಎಎನ್ ಮುನಿರೆಡ್ಡಿ, ಚಂದ್ರಶೇಖರ್, ಕೃಷ್ಣಪ್ಪ, ಎಂಎಸ್ ಆಂಜನೇಯ ರೆಡ್ಡಿ, ನಾಗರಾಜ್, ವಿಸ್ತರಣಾಧಿಕಾರಿ ಮಹೇಶ್ ಸೇರಿದಂತೆ ಮತ್ತಿತರರು ಇದ್ದರು. ಜನನೂ ಇಲ್ಲಿ ಅಧ್ಯಕ್ಷರೇ, ಇವರು ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲ ಈ ಸೊಸೈಟಿನ ಮುಂದುವರಿಸ್ತಾರೆ. ಎಲ್ಲ ಯೋಗ್ಯತೆ ಸೆಲೆಕ್ಷನ್ ಮಾಡವ್ರೆ, ಸಂತೋಷ ಅಂತ. ಒಗ್ಗಟ್ಟಿಂದ ಸಂಘವನ್ನು ಚೆಂದಾಗಿ ಅಭಿವೃದ್ಧಿ ಮಾಡಿಕೊಂಡು ಒಗ್ಗಟ್ಟಿಂದ ಹೋಗುತ್ತೇವೆ. ಒಗ್ಗಟ್ಟಿನಿಂದ ಹೋಗಿ ಸಂಘನ ಅಭಿವೃದ್ಧಿ ಮಾಡಲು ನಾವೆಲ್ಲ ಶ್ರಮಿಸ್ತೇವೆ. ನಾನು ಮಾಜಿ ಆಗಿದ್ದೆ. ನಾವಿದ್ದಾಗ ನಮ್ಮ ಯಜಮಾನ್ ಮುಖಾಂತರ ನಾವು ಇದ್ದಿದ್ದು ಕುಮಟಿಯಿಂದ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದೀರಿ. ನಮ್ಮ ಸುರೇಶು, ನಮ್ಮ ಸೀನಪ್ಪನು ಹಂಗೆ ನಡ್ಸ್ಕೊಂಡು ಹೋದರೆ ಸಾಕು. ನಮಗೆ ಒಳ್ಳೆ ಹೆಸರು ತಂದು ಸೊಸೈಟಿಯಲ್ಲಿ 12 ಸ್ಥಾನ ಗೆದ್ದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾವು ಎಲ್ಲರೂ ಒಮ್ಮತದಿಂದ ಅಧ್ಯಕ್ಷನ ಸುರೇಶ್ ಅಣ್ಣವ್ರನ್ನ, ಉಪಾಧ್ಯಕ್ಷನ ಸೀನಣ್ಣವ್ರನ್ನ ಇಬ್ಬರೂ ಸೇರಿ ನಾವು ಒಮ್ಮತದಿಂದ ಇವತ್ತು ಆಯ್ಕೆ ಮಾಡಿದ್ದೀವಿ. ಇದೇ ರೀತಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಇದೇ ರೀತಿ ಮುಂದೆ 5 ವರ್ಷವೂ ಇದೇ ಥರ ನೀವು ಒಗ್ಗಟ್ಟು ಪ್ರದರ್ಶನ ಮಾಡಿ ಈ ಸೊಸೈಟಿನ ಮುಂದೆ ಅಭಿವೃದ್ಧಿಗೆ ತಗೊಂಡು ಹೋಗಬೇಕು. ನಾಗರಾಜಣ್ಣ ಮಾಡಿದ ನೋಡಿ ಅದೇ ಥರನೂ ಮುಂದೇನು ನೀವು ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು. ಯಾವುದೇ ಅಡಚಣೆ ಇಲ್ಲದೆ ಆರಾಮಾಗಿ ನಾವು ಒಮ್ಮತದಿಂದ ಆರಾಮಾಗಿ ನಾವು ರೈತರಿಗೆ ವಿಶೇಷವಾಗಿ ಏನು ಸವಲತ್ತು ಕೊಡ್ತೀರಿ? ಇಲ್ಲ, ಸಾಲ ಸೌಲಭ್ಯಗಳು, ಈ ಸಂಘಗಳಿಗೆ ದುಡ್ಡು, ಮತ್ತೊಂದು ಶ್ರೀಶಕ್ತಿ ಸಂಘಗಳಿಗೆ ಎಲ್ಲನೂ ಏನು ತೊಂದರೆ ಇಲ್ಲ. ರಸಗೊಬ್ಬರಗಳು, ಯೂರಿಯಾ, ಬಿತ್ತನೆ ಬೀಜ, ಔಷಧಿ ಎಲ್ಲನೂ ಏನು ಅಡಚಣೆ ಏನು ತೊಂದರೆ ಇಲ್ಲ. ಈಗ ನಮ್ಮ ಯಜಮಾನಪ್ಪನವರು ಹೆಚ್ಚಿನ ಮಾಡೋ ಕೈ ಹಾಕಿದಾಗ ನಿಂಗೆ ಸೊಸೈಟಿಯಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಅದೇ ಥರ ಮುಂದೆನೂ ಇವ್ರು ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಅಂತ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಚಿಂತಾಮಣಿಗೆ. ಈ ದಿನ ಒಂಥರ ಸಂತೋಷವಾದ ದಿನ. ಯಾಕಂದರೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೆದಿದೆ. ಇವಾಗ ಏನು ನಮ್ಮ ಹಿರಿಯ ನಾಯಕರೆಲ್ಲ ಮಾತಾಡಿದ್ದಾರೆ, ಒಗ್ಗಟ್ಟಾಗಿ ಸೊಸೈಟಿನ ನಡೆಸ್ಕೊಂಡು ಹೋಗಬೇಕಾಗಿ ನಾನು ಅವ್ರ ಹತ್ರ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೂ ಹಾಗೂ ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾದ ಹಾಲು ಕಟ್ಟ ಅಧ್ಯಕ್ಷರಾದಂಥ ಮೂರ್ತಿಯವರು, ಎಚ್ ನಾರಾಯಣ ಸ್ವಾಮಿ, ನಾಗೇಶ್, ಮಹೇಶ್ ಅವರು, ಮುನ್ರೆಡ್ಡಿ ಅವರು, ಆಮೇಲೆ ನಮ್ಮ ಲೋಕೇಶ್ ಅವರು ಹಾಗೂ ಜೆ.ಕೆ. ಶ್ರೀನಿವಾಸ್ ಅವರು ಹಾಗೂ ನಮ್ಮ ಕೊಮ್ಮನಹಳ್ಳಿ ಪ್ರಮಾಶನಹಳ್ಳಿ ಪಂಚಾಯತಿ 3 ಊರು ಇದಕ್ಕೆ ಸೇರ್ತದೆ ಸಂಘಕ್ಕೆ. ಕೊಮ್ಮನಹಳ್ಳಿಯಿಂದ ಮುನ್ರೆಡ್ಡಿ ಶ್ರೀನಿವಾಸ್ ಗ್ರಾಮ ಪಂಚಾಯತಿ ಸದಸ್ಯ ಅವರು, ಕೊಮ್ಮನಹಳ್ಳಿಯಿಂದ ರಾಜಪ್ಪನವರು ಹಾಗೂ ಮಡಬಳ್ಳಿಯಿಂದ ಶ್ಯಾಮ್ ಅವರು ಮೆಂಬರ್ಗಳು ಹಾಗೂ ಈ ಹೇಳಿ ಅಕ್ಮಂಗ್ಲ ಮುನ್ರೆಡ್ಡಿ ಅವರು ಹಾಗೂ ನಮ್ಮ ಪಂಚಾಯತಿಯ ಅಧ್ಯಕ್ಷರಾದಂಥ ತಿಮ್ಮರಾಯಪ್ಪನವರು ಹಾಗೂ ಉಪಾಧ್ಯಕ್ಷರಾದಂಥ ಮಂಜುಳಾ ಮಂಜುನಾಥ್ ಅವರು ಎಲ್ಲರ ಮುಖಾಂತರ ಈ ಚುನಾವಣೆ ನಡೆದಿದೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.